ನನ್ನ ಮಾತು ನಂಬ್ತೀರಾ ಅಲ್ವಾ? ನಿಮ್ಮ ಹತ್ರ 15 ಲಕ್ಷ ರೂಪಾಯಿ ಇದ್ರೆ ಸಾಕು 30 ಲಕ್ಷ ರೂಪಾಯಿ ಮಾಡುವಂತ ದಾರಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಯಾವುದೇ ರೀತಿ ಫೇಕ್ ಅಲ್ಲ, ಸುಳ್ಳಲ್ಲ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವ ತರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೆಲ್ಲ ಎಲ್ಲಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ವಾ? ಹಾಗಿದ್ರೆ ಕಾಮೆಂಟ್ ಮಾಡಿ, ಜೊತೆಗೆ ಈ ವಿಡಿಯೋನ 5 ಜನಕ್ಕೆ ಶೇರ್ ಮಾಡಿ. ವಿಡಿಯೋ ಮೇಲೆ ಕಾಣಿಸ್ತಿರೋ ನನ್ನ ನಂಬರ್ಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ, ನಾನು ನಿಮಗೆ ಕಂಪ್ಲೀಟ್ ಆಗಿ ಎಲ್ಲ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ನಾನಿದ್ದೀನಿ ಇವತ್ತು ಏಷ್ಯಾದ ಬಿಗ್ಗೆಸ್ಟ್ ಇಂಡಸ್ಟ್ರಿಯಲ್ ಏರಿಯಾ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಸರ್, ಯಾರ್ಯಾರೆಲ್ಲ ದಾಬಸ್ಪೇಟೆ, ತುಮಕೂರು, ನೆಲಮಂಗಲದಲ್ಲಿ ಕೆಲಸ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಸುವರ್ಣ ಅವಕಾಶ ಅಂತಾನೆ ಹೇಳ್ತೀನಿ. ನೀವು ಕೆಲಸ ಮಾಡ್ತಿರೋ ID ಕಾರ್ಡ್ ತಗೊಂಡು ಬಂದು ಸ್ಪಾಟ್ ಬುಕಿಂಗ್ ಮಾಡಿದ್ರೆ ಸಾಕು, ನಿಮಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಸರ್, ಅಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಅದೇ ಕ್ವಿನ್ ಸಿಟಿ ಬಾರ್ಡರು. ಈ ರೋಡ್ ಬಂದ್ಬಿಟ್ಟೆ ನಿಮಗೆ ಕ್ವಿನ್ ಸಿಟಿಗೆ ಹೋಗೋ ಮೇನ್ ರೋಡು. ಈ ಮೇನ್ ರೋಡ್ಗೆ ಅಟ್ಯಾಚ್ ಆಗಿನೇ ನಮ್ಮ ಲೇಔಟ್ ಮಾಡಿರೋದು. ಏಪ್ರಿಲ್ 1 ಇಂದ ಗೌರ್ಮೆಂಟ್ ಅವರೇ ಜಾಗದ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಹಾಗೆ ಗೌರ್ಮೆಂಟ್ ವ್ಯಾಲ್ಯೂನ ಜಾಸ್ತಿ ಮಾಡ್ತಿದ್ದಾರೆ. ಹಾಗಾಗಿ ಈಗಲೇ ನೀವು ಸೈಟ್ಗಳನ್ನ ಬುಕ್ ಮಾಡ್ಕೊಂಡ್ರೆ ಮುಂದಿನ ತಿಂಗಳಿಂದ ಗೌರ್ಮೆಂಟ್ ಅವರೇ ನಿಮ್ಮ ಲ್ಯಾಂಡ್ ವ್ಯಾಲ್ಯೂನ ಜಾಸ್ತಿ ಮಾಡ್ತಿದ್ದಾರೆ. ಸರ್, ಇದು ಯಾವುದೇ ರೀತಿಯಾದಂಥ ರೆವಿನ್ಯೂ DC ಕನ್ವರ್ಷನ್ ಸೈಟ್ ಅಲ್ಲ ಸರ್. ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿ ಬಂದಿರುವಂಥ BMRDA ಇಂಡಿವಿಜುವಲ್ ಏಕಾತ ಸೈಟು. ಹಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ನಾವಿವತ್ತು ಖುಷಿ ಡೆವಲಪರ್ಸ್ ಕಡೆಯಿಂದ ಮಾತಾಡ್ತಿದ್ದೀವಿ. ಕ್ವಿನ್ ಸಿಟಿ ಅಂತ ಹೆಸರುವಾಸಿಯಾದಂಥ ದಾಬಸ್ಪೇಟೆ ಪಕ್ಕದಲ್ಲಿರುವಂತಹ ಲೇಔಟಲ್ಲಿ ನಾವಿದ್ದೀವಿ. ಈ ಲೇಔಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಸರ್, ಮೊದಲನೇದಾಗಿ ಈ ಒಂದು ಲೇಔಟಲ್ಲಿ ಏನೇನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ, ಹಾಗೆ ಫ್ಯೂಚರಲ್ಲಿ ಏನೇನೆಲ್ಲ ಬರುತ್ತೆ ಸರ್? ಮೇಡಮ್, ಈಗ ಪ್ರೆಸೆಂಟ್ ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನಿಮಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ರೆಡಿ ಇದೆ, 24 hours ವಾಟರ್ ಸಪ್ಲೈ ರೆಡಿ ಇದೆ, ನಿಮಗೆ ಸ್ಯಾನಿಟರಿ ಲೈನ್ ರೆಡಿ ಇದೆ. ನೀವು ಇನ್ನೂ ಲಕ್ಸುರಿ ಅಮ್ಯುನಿಟೀಸ್ ನೋಡ್ತೀರಾ ಅಂತಂದರೆ ಇದು ಕಾಂಕ್ರೀಟ್ ರೋಡ್ ಬರುತ್ತೆ. ನಿಮಗೆ 24/7 ಸೆಕ್ಯೂರಿಟಿ ನಮ್ಮ ಕಡೆಯಿಂದನೇ ಇರುತ್ತೆ. ಮತ್ತು ಇನ್ನೂ ನೀವು ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮತ್ತು ಪಾರ್ಕ್ ಬರುತ್ತೆ ಮೇಡಮ್. ಸರ್, ನೀವು ತಿಳಿಸ್ಕೊಟ್ರಿ 24/7 ಸೆಕ್ಯೂರಿಟಿ ಕೊಡ್ತೀವಿ ಅಂತ. ಯಾವ ಥರ ಇರುತ್ತೆ ಸರ್ ಹಾಗಿದ್ರೆ? ಮೇಡಮ್, ನೀವು ಬೇರೆ ಕಡೆ ಸೈಟ್ ತೊಗೊಂಡ್ರಿ ಅಂತಾರೆ ನೀವು ಮಂತ್ಲಿ ಒಂದ್ಸಲ ವಿಸಿಟ್ ಮಾಡಬೇಕಾಗತ್ತೆ. ಪ್ಲಸ್ ಹೋಗ್ತಾ ಸೈಟ್ ನೋಡ್ತಾ ಇರಬೇಕಾಗತ್ತೆ. ನಮ್ಮ ಹತ್ರ ನೀವು ಸೈಟ್ ತೊಗೊಂಡ್ರಿ ಅಂತಂದರೆ ಅದು ಯಾವುದೇ ರೀತಿ ಇರೋದಿಲ್ಲ. ಯಾಕಂತಂದರೆ ಒಬ್ಬರಲ್ಲ ಅಂತ ಹೇಳ್ಬಿಟ್ಟು ಇಬ್ಬರು ಸೆಕ್ಯೂರಿಟಿ ಇಡ್ತಾ ಇದ್ದೀವಿ. ಪ್ಲಸ್ ಅಡಿಷನ್ ಆಗಿ ನಿಮಗೆ ಈ ಥರ ಅಮ್ಯುನಿಟೀಸ್ ಯಾವುದೇ ಒಂದು ಡೆವಲಪರು ಕೊಡೋದಿಲ್ಲ. ಯಾಕೆ ಅಂತಂದರೆ ಒಂದು ಇಂಡಿವಿಜುವಲ್ ಸೈಟಿಗೂ ನಾವು ಒಂದೊಂದು CCTV ಕ್ಯಾಮ್ರಾ ಫಿಕ್ಸ್ ಮಾಡಿ ನೀವು ಮೊಬೈಲಲ್ಲೇ ಕೂತ್ಕೊಂಡು ನಿಮ್ಮ ಸೈಟಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಬೋದು. ಸರ್, ಈ ಒಂದು ಲೇಔಟ್ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಎಲ್ಲ ಏನೇನಿದೆ ಸರ್? ಮೇಡಮ್, ಈಗ ಕಾಣಿಸ್ತಾ ಇದೆಯಲ್ಲ ಅದು ಜಾಗ ಗೌರ್ಮೆಂಟ್ ಅವ್ರು ಅಕ್ವೈರ್ ಮಾಡಿರೋಂಥ 5800 ಎಕರೆ ಕ್ವಿನ್ ಸಿಟಿಗೆ ಅಕ್ವೈರ್ ಮಾಡಿರೋಂಥ ಜಾಗನೇ ಅದು. ನಮ್ಮ ಪ್ರಾಪರ್ಟಿ ಬರ್ತಾ ಇರೋದು ಬಾರ್ಡ್ರಲ್ಲೇ. ಪ್ಲಸ್ ನಿಮಗೆ 4 ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ. ನಿಮಗೆ STR ರೋಡಿಂದ ಜಸ್ಟ್ 5 ಮಿನಿಟ್ಸಲ್ಲಿರುವಂಥ ಪ್ರಾಪರ್ಟಿ ಇದು. ನಿಮಗೆ ಇಲ್ಲಿಂದ ಜಸ್ಟ್ 15 ಮಿನಿಟ್ಸಲ್ಲಿ ಏರ್ಪೋರ್ಟ್ ರೀಚ್ ಆಗ್ಬೋದು. ಮತ್ತು ನಿಮಗೆ ದಾಬಸ್ಪೇಟೆಲ್ಲಿ ಇರೋವಂಥವ್ರಾಗಿರ್ಬೋದು, ತುಮಕೂರಲ್ಲಿರೋಂಥ ಆಗಿರ್ಬೋದು, ನೆಲಮಂಗಲ, ದೊಡ್ಡಬಳ್ಳಾಪುರ ಎಲ್ಲರಿಗೂ ಇದು ನಿಯರ್ ಬೈ ಆಗುತ್ತೆ. ನೀವು ಈಗ ಇನ್ವೆಸ್ಟ್ ಮಾಡಿರಿ ಅಂತಂದರೆ ನೀವು 1 ಇಯರ್ಸಲ್ಲಿ ಒಳ್ಳೆ ರಿಟರ್ನ್ಸ್ ನೋಡ್ಬೋದು ಮೇಡಮ್. ಸರ್, ಈ ಒಂದು ಲೇಔಟ್ಗೆ ಕನೆಕ್ಟಿವಿಟಿ ಯಾವ ಥರ ಇದೆ ಸರ್? ಮೇಡಮ್, ಇದು ಕನೆಕ್ಟಿವಿಟಿ ನೋಡ್ತೀರಾ ಅಂತಂದರೆ ನೀವು ಬೆಂಗಳೂರಿಂದನೂ ಬರ್ಬೋದು, ತುಮಕೂರಿಂದ ಬರ್ಬೋದು, ದೊಡ್ಡಬಳ್ಳಾಪುರದಿಂದ ಬರ್ಬೋದು, ಹಾಸನಿಂದ ಬರ್ಬೋದು. ಎಲ್ಲದಕ್ಕೂ ಸೆಂಟ್ರಲ್ ಇರುವಂಥ ದಾಬಸ್ಪೇಟೆಲ್ಲಿ ಇರುವಂಥದ್ದು ಇದು ಜಾಗ. ನೀವು ದಾಬಸ್ಪೇಟೆ ಲೆಫ್ಟ್ ತೊಗೊಂಡ್ರಿ ಅಂತಂದರೆ ಸೋಂಪುರದಿಂದ ಜಸ್ಟ್ ಲೆಫ್ಟಲ್ಲಿರುವಂಥದ್ದು ಈ ಪ್ರಾಪರ್ಟಿ ಮೇಡಮ್. ಸರ್, ಹಾಗಿದ್ರೆ ಈ ಒಂದು ಲೇಔಟ್ ಎಷ್ಟು ಎಕರೆ ನಿರ್ಮಾಣ ಆಗಿದೆ, ಹಾಗೆ ಎಷ್ಟು ಡೈಮೆನ್ಷನ್ಸ್ ಇದೆ ಸರ್? ಮೇಡಮ್, ಇದು ಪ್ರಾಜೆಕ್ಟ್ ಬಂದು 7 acre ಪ್ರಾಜೆಕ್ಟು. ಇಲ್ಲಿ ಡೈಮೆನ್ಷನ್ ನೋಡ್ತೀರಾ ಅಂತಂದರೆ 30-40 ಸಿಗುತ್ತೆ, 30-50 ಇದೆ, ಮತ್ತು ನಿಮಗೆ 20-40 ಅವೈಲಬಲ್ ಇದೆ ಮೇಡಮ್. ಸೊ ಎಲ್ಲ ಫೇಸಸ್ ಅಲ್ಲೂ ಅವೈಲಬಲ್ ಇದೆ? ಎಲ್ಲ ಫೇಸಿಂಗಲ್ಲೂ ಅವೈಲಬಲ್ ಇದೆ. ಓಕೆ ಸರ್, ಹಾಗಿದ್ರೆ ಕೊನೆಯದಾಗಿ ಡಾಕ್ಯುಮೆಂಟೇಶನ್ ಯಾವ ಥರ ಇದೆ ಸರ್? ಮೇಡಮ್, ಇದು BMRDA ಅಪ್ರೂವ್ಡ್ ಬರುತ್ತೆ. ನಿಮಗೆ ರೇರಾ ರಿಜಿಸ್ಟರ್ಡ್ ಆಗಿರುತ್ತೆ. ಇಂಡಿವಿಜುವಲ್ ಏಕಾತಾರ ಬರುವಂಥ ಪ್ರಾಪರ್ಟಿ ಮೇಡಮ್ ಇದು. ಸರ್, ಇಷ್ಟೆಲ್ಲ ಅಮ್ಯುನಿಟೀಸ್ ಇದೆ, ಹಾಗೆ ಡೆವಲಪ್ಮೆಂಟ್ಸ್, ಕನೆಕ್ಟಿವಿಟಿ ಇದೆ ಸರ್. ಹಾಗೆ ಪರ್ ಸ್ಕ್ವೇರ್ ಫೀಟ್ಗೆ ಎಷ್ಟು ಕೋಟ್ ಮಾಡ್ತಿದ್ದೀರಾ ಸರ್? ಮೇಡಮ್, ಪರ್ ಸ್ಕ್ವೇರ್ ಫೀಟ್ ಬಂದು 1900 ಇರುತ್ತೆ ಪರ್ ಸ್ಕ್ವೇರ್ ಫೀಟು. ಯಾರೆಲ್ಲ ಬಂದು ಆನ್ ಸ್ಪಾಟ್ ಬುಕಿಂಗ್ ಮಾಡ್ತಾರೋ ಅವರಿಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಕೂಡ ಫ್ರೀ ಇರುತ್ತೆ ಮೇಡಮ್. ಸರ್, ನಾನು ಆಗಲೇ ವೀಕ್ಷಕರಿಗೆ ತಿಳಿಸ್ಕೊಟ್ಟೆ, ಕೇವಲ 15 ಲಕ್ಷ ರೂಪಾಯಿ ಇದ್ರೆ ಸಾಕು 30 ಲಕ್ಷ ರೂಪಾಯಿ ಆಗೋ ದಾರಿಯನ್ನು ನಾನು ತೋರಿಸ್ಕೊಡ್ತೀನಿ ಅಂತ. ಎಲ್ಲರೂ ಕಮೆಂಟ್ ಆಗ್ತಾರೆ ಸರ್ ಸುಳ್ಳು ಅಂತ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಬಿಡಿ ಮೇಡಮ್. ಈ ತಿಂಗಳು ನೀವು ಬುಕಿಂಗ್ ಮಾಡ್ಕೊಂಡ್ರಿ ಅಂತಂದರೆ ಗೌರ್ಮೆಂಟ್ ಅವರೇ 50% ನೆಕ್ಸ್ಟ್ ಮಂತಲ್ಲೇ SR ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಇದ್ದಾರೆ. ನೀವು 15 ಲಕ್ಷ ರೂಪಾಯಿ ಸೈಟ್ ತಗೊಂಡ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ 25 ಲಕ್ಷ ಆಗುತ್ತೆ. ನಿಮ್ಗೆ ಇಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟು, ಇದು ಕ್ವಿನ್ ಸಿಟಿ ಆಗ್ತಾ ಇರೋದು ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಬೈ ಇರೋದ್ರಿಂದ ನೀವು ಜಸ್ಟ್ ಒಂದು 2 years ವೆಯ್ಟ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ 30 ಲಕ್ಷ ಇನ್ನೂ ಜಾಸ್ತಿನೇ ಆಗುತ್ತೆ ಮೇಡಮ್. ಸರ್, ಹಾಗಿದ್ರೆ ಸೈಟ್ನ ತಗೊಳ್ಬೇಕು ಅನ್ನೋರಿಗೆ ಬುಕಿಂಗ್ ಪ್ರೊಸೆಸ್ ಯಾವ ಥರ ಇದೆ ಸರ್? ಮೇಡಮ್, ಡಿಸ್ಪ್ಲೇಲಿ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕರೆ ಮಾಡಿ, ನಿಮ್ಮ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದನೇ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಅವೈಲಬಲ್ ಇರುತ್ತೆ. ಈಗೇನು ನಾವು ಕ್ವಿನ್ ಸಿಟಿಯಲ್ಲಿ ಬರ್ತಾ ಇದೆ, ಪ್ಲಸ್ 4 ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಿ ಬರ್ತಾ ಇದೆ ಎಲ್ಲ ತೋರಿಸ್ಬಿಟ್ಟು ನಮ್ಮ ಲೇಔಟಿಗೆ ಕರ್ಕೊಂಬರ್ತಾರೆ ನಮ್ಮ ಮ್ಯಾನೇಜರು. ನಿಮಗೆ ಯಾವ ಸೈಟ್ ನಂಬರ್ ಸೆಲೆಕ್ಟ್ ಮಾಡ್ಕೊತೀರೋ ಅದಕ್ಕೆ ಒಂದು ಮಿನಿಮಮ್ ಟೋಕನ್ ಅಡ್ವಾನ್ಸ್ ಅಂತ ಮಾಡಿದ್ರೆ ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ನೀವು ಲೀಗಲ್ ವೆರಿಫಿಕೇಷನ್ ಆದಮೇಲೆ ಫರ್ದರ್ ಪ್ರೊಸೀಜರ್ಸ್ ಇರುತ್ತೆ ಮೇಡಮ್. ಸರ್, ಈಗ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋರಿಗೆ ನಿಮ್ಮ ಆಫೀಸ್ ಎಲ್ಲಿ ಲೊಕೇಟ್ ಆಗಿದೆ ಸರ್? ಮೇಡಮ್, ನಮ್ಮ ಆಫೀಸ್ ಇರೋದು ನಾಗರಬಾವಿ ನಮ್ಮೂರ ತಿಂಡಿ ಹತ್ರ ಬರುತ್ತೆ. ನೀವು ಡೈರೆಕ್ಟಾಗಿ ಬರ್ತೀರಾ ಅಂತಂದ್ರೆ ಲೇಔಟಲ್ಲಿ ಎಕ್ಸಿಕ್ಯೂಟಿವ್ ಇರ್ತಾರೆ. ನೀವು ಡೈರೆಕ್ಟಾಗಿ ಬಂದು ನೀವು ಸೆಲೆಕ್ಟ್ ಮಾಡ್ಕೊಬೋದು ಮೇಡಮ್. ಓಕೆ ಸರ್.